ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೀವೀಗ ವಕ್ತಾರರಾಗಿ ಬರೋಕ್ಕಿಂತ ಮುಂಚೆ ನಿಮ್ಮ ಪಾರ್ಟಿ ಆಫೀಸಲ್ಲಿ ಈ ಮೂವರು ವಿದ್ಯಾರ್ಥಿಗಳಿಗೆ ಹೇಗೆ ನಾವು ಅವರನ್ನ ಅಕಾಮಿಡೇಟ್ ಮಾಡ್ಬೋದು, ಅವರಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಮಾಡ್ತೀವಿ ಅಂತ ತಮ್ಗೆ ಏನಾದರೂ ಹೇಳಿ ಕಳಿಸಿದಾರ? ನೋಡಿ, ಪಕ್ಷ ಯಾವತ್ತೂ ಯುವಕರ ಜೊತೆಯಲ್ಲಿರೋದು. ಅದು ನೀಟ್ ಎಕ್ಸಾಮ್ ಆಗಿರಲಿ ಅಥವಾ ಬೇರೆ ಬೇರೆ ರೀತಿಯ ಅವ್ರಿಗೆ ಅದು ನಿರುದ್ಯೋಗ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಪ್ರಥಮವಾಗಿ ನಾವು ಕಾಂಗ್ರೆಸ್ ಪಕ್ಷನೇ ಅವ್ರ ಕೈ ಹಿಡಿಯೋದು, ಅವ್ರ ಜೊತೆಗೆ ನಿಂತ್ಕೊಳ್ಳೋದು. ಇವತ್ತು ನಾನು ಹೇಳ್ತಾ ಇರೋದು, ಇವತ್ತು ನಿನ್ನೆ ಸಮಾವೇಶದ ಕಾರಣದಿಂದ ಅದು ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇಲ್ಲ ಅದು ಸಮಾವೇಶದಿಂದ ಆಗಿದೆ ಅಂತ. ಯಾಕಂದ್ರೆ ಇವತ್ತು ನಾನು ಹೇಳ್ತಾ ಇರೋದು 11 ಗಂಟೆಗೆ ಮಾತಾಡಿದ್ದೀರಾ. ನೋಡಿ, ಇವತ್ತು ಅದಕ್ಕೆ ಆ ಥರ ಏನಾದರೂ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಅವಶ್ಯಕತೆ ಇದ್ರೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅದು ಇಲಾಖೆ ಇದೆ. ಎಜುಕೇಶನ್ ಮಿನಿಸ್ಟ್ರಿ ಇಲ್ಲ ಅಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಆ ಇಲಾಖೆಯಲ್ಲಿ ಯಾವುದೇ ಆದಂತಹ ಆಡಳಿತಾತ್ಮಕ ಯಾವುದೇ ವಿಷಯಗಳಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಇರೋದ್ರಿಂದ ಅವರು ಅದನ್ನ ಡಿಸಿಷನ್ ತೆಗೆದುಕೊಳ್ತಾರೆ. ಆಮೇಲೆ ಕರೆದು ಮಾತಾಡಿ ಸಾಂತ್ವನ ಹೇಳೋದು, ಅಥವಾ ಆಯ್ತಪ್ಪ ನಮ್ಮಿಂದ ಆಗಿದ್ಯೋ ಅಥವಾ ಬೇರೆ ನಿಮ್ಮಿಂದ ಆಗಿದ್ಯೋ, ನಿಮ್ಗೇನೋ ಒಂದು ನಾವು ಒಂದು ಏನಾದ್ರೂ ಪರಿಹಾರ ಕಂಡು ಹಿಡಿತೀವಿ ಅಂತ ಏನಾದ್ರು ಕರೆದು ಮಾತಾಡಿದ್ದೀರಾ ಸೌಜನ್ಯಕ್ಕಾದ್ರೂ? ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಅದು ಮೇಲ್ನೋಟಕ್ಕೆ ನಮ್ಮಿಂದ ನಮ್ಮ ಸಮಾವೇಶದಿಂದ ಆಗಿರೋದಕ್ಕೆ ಯಾವುದೇ ಇದು ಇಲ್ಲ. ಆದರೂ ವಿದ್ಯಾರ್ಥಿಗಳ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಪಕ್ಷ ಯಾವತ್ತೂ ವಿದ್ಯಾರ್ಥಿಗಳ ಜೊತೆಯಲ್ಲಿರುತ್ತೆ. ಅದಕ್ಕೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನ ನಮ್ಮ ನಾಯಕತ್ವ ನಿರ್ಣಯ ಮಾಡುತ್ತೆ. ಆಲ್ ರೈಟ್, ಓಕೆ. ಈಗ ಇವರು ಸಿದ್ದಣ್ಣಗೌಡ್ರೆ, ಇವರು ನಮ್ಮ ಯಾರವರು ಪ್ರಿಯಾಂಕ್ ಖರ್ಗೆ ಅವರು ಒಂದು ಎಕ್ಸಲು ಬರೆದಿದ್ದಾರೆ ಮತ್ತು ಅವರು ಬೈಟು ಕೂಡ ಕೊಟ್ಟಿದ್ದಾರೆ. ಏನು ಅಂತಂದರೆ, ಒಂದು ಸ್ಟೂಡೆಂಟು ಸರಿಯಾಗಿ ಬಸ್ ಸಿಗಲಿಲ್ಲ ಆನ್ ಟೈಮ್ಗೆ, ಹಿಂಗಾಗಿ ಸೆಂಟರ್ಗೆ ಲೇಟಾಗಿ ಬಂದರು ಅಂತ. ಯಾಕೆ ಬಸ್ ಸಿಗಲಿಲ್ಲ? ಅಲ್ಲ, ಬಸ್ ಸಾರಿಗೆ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಅನದರ್ ಕ್ಯಾಂಡಿಡೇಟ್ ಅರೈವ್ಡ್ ವಿತ್ ಅನ್ ಓಲ್ಡ್ ಹಾಲ್ ಟಿಕೆಟ್. ಹಳೆ ಹಾಲ್ ಟಿಕೆಟ್ ತಗೊಂಡು ಬಂದಿತ್ತು ಹುಡುಗಿ. ಇನ್ನೊಂದು ಕೇಸು RT ನಗರದ್ದು ಮಿಸ್ಡ್ ದ ಎಕ್ಸಾಮ್ ಆ್ಯಂಡ್ ದ ಎಕ್ಸಾಕ್ಟ್ ರೀಸನ್ ಈಸ್ ಸ್ಟಿಲ್ ಬೀಯಿಂಗ್, ಇನ್ನೂ ಸಿಕ್ಕಿಲ್ಲ ರೀಸನ್ನು ಅಂತ. ಸೊ ಅದಕ್ಕೆ ಮುಂದುವರೆದು ಅವ್ರೇನು ಹೇಳ್ತಾರೆ ಅಂದರೆ, ದ BJP MP who is overflowing with concern for student missing exams for different reasons was conveniently silent when his own incompetent government allowed more than 22 lakh students to suffer due to NEET mismanagement, paper leaks and chaos, with over 10 students reportedly dying by suicide. ಸೊ ಇವಾಗೆಲ್ಲ ಏನು ಸ್ಟೂಡೆಂಟ್ಸ್ದು ಡೆತ್ತು ಗಿತ್ತು ಸಂದರ್ಭದಲ್ಲಿ ಮಾತಾಡಿಲ್ವಲ್ಲ, ಅನ್ಫಾರ್ಚುನೇಟ್ಲಿ ಫಾರ್ ದಿ ಎಂಟಿ ಟ್ರಂಕ್ MP ಅಂತ ತೇಜಸ್ವಿ ಸೂರ್ಯ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಖರ್ಗೆ ಅವರು. ಬಟ್ ಒಂದು ಅಬ್ಸರ್ವ್ ಮಾಡಿ ಸರ್, ಬರೀ ಒಂದು DK ಶಿವಕುಮಾರ್ ಮಾತಾಡ್ತಾರೆ, BK ಹರಿಪ್ರಸಾದ್ ಮಾತಾಡ್ತಾರೆ, ಇಲ್ದಿದ್ರೆ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾರೆ, ಬೇರೆ ಯಾವ ಸಚಿವರು ಮಾತಾಡ್ತಿಲ್ಲಪ್ಪ. ಅಲ್ಲ, ಇಡೀ ರಾಜ್ಯದ ಒಳಗಡೆ ಸರ್ಕಾರವೇ ಇಲ್ಲದಂತ ಪರಿಸ್ಥಿತಿ ಒಳಗಡೆ ಇರೋದ್ರಿಂದ ಖರ್ಗೆ ಅವರು ಆಕ್ಚುಲಿ ಎಂಟಿ ಟ್ರಂಪ್ಡ್ ಅವರ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಮೂರು ವಿದ್ಯಾರ್ಥಿಗಳು ಏನ್ ಇವತ್ತು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೋ ಅದಕ್ಕೆ ರೀಸನ್ ಅನ್ನ ಹುಡುಕಿ ಅದಕ್ಕನ್ನ ಬಣ್ಣ ಬೆಳೆಯುವಂತ ವ್ಯವಸ್ಥೆಗಳನ್ನ ಮಾಡ್ತಾರೆ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದೊಳಗಡೆ ಹೇಳ್ತಾರಲ್ಲ, ಬೇಲಿಗೊಂದು ಓತಿಕಟ ಸಾಕ್ಷಿ ಅಂತ ಹೇಳಿ, ಹೀಗಾಗಿ ಅದಕ್ಕೆ ಸಾಕ್ಷಿಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇಲಿ ಯಾರಿಲ್ಲಿ? ಅದಲ್ಲ, ಸರ್ಕಾರವೇ ಬೇಲಿ ಓದಿಕಟ ಆಗಿ ಇವತ್ತು ಖರ್ಗೆ ಅವರು ಅದನ್ನ ಪ್ರದರ್ಶನವನ್ನ ಮತ್ತು ನಿದರ್ಶನವನ್ನ ಮಾಡ್ತಾ ಇದ್ದಾರೆ. ಬೇಲಿ ಯಾರು? ಒಳ್ಳೆ ಪಾಯಿಂಟ್ ಮಧ್ಯ ಬಾಯಕ್ಕೆ ಕೆಡಿಸ್ಬಿಟ್ರಿ. ಈಗ ನೀಟ್ ಹಗರಣಕ್ಕೆ ಬೇಲಿ ಯಾರು? ಅಲ್ಲ, ನೀಟ್ ಹಗರಣ ಆಗಿರ್ತಕ್ಕಂಥದ್ದು ನೋಡ್ರಿ, ಯಾವುದೇ ಒಂದು ನೀಟ್ ಹಗರಣಕ್ಕೆ ಬೇಲಿ ಯಾರು? ನೋಡ್ರಿ, ನೀಟ್ ಹಗರಣದ ಒಳಗಡೆ ಕೇಂದ್ರ ಸರ್ಕಾರ ಅನ್ಕೊಂಡ ಮೋದಿ ಖ್ಯಾತ ಯಾರು? ಅಲ್ಲಲ್ಲ, ಮೋದಿ ಅಥವಾ ನೀವು ಖ್ಯಾತಿ ಅಂತಕ್ಕಂಥದ್ದು ಖರ್ಗೆ, ಪ್ರಿಯಾಂಕ್ ಖರ್ಗೆ ಅಂದ್ರೆ ಈಗ ನೀಟ್ ಹಗರಣ ಮತ್ತು ಏನು ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಗಿದೆ ಅಲ್ಲ ಸರ್, ಅದ್ರಲ್ಲಿ ಒತಿ ಖ್ಯಾತ ಯಾರು? ಅಲ್ಲ, ನೀವು ಈ ರೀತಿಯಾಗಿರ್ತಕ್ಕಂಥ ಸಮಂಜತೆಯನ್ನ ಅದನ್ನ ಸಮರ್ಥನೆಯನ್ನ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಮಾಡ್ಕೊಂಡಿಲ್ಲ.
ಎಕ್ಸಾಮ್ದೊಳಗಡೆ ಯಾವಾಗ ಕೇಂದ್ರ ಕ್ವಶನ್ ಪೇಪರ್ ಸರ್ಕಾರ ಐತಾ? ಕ್ವಶನ್ ಹೌದ್ರಿ ಐತಾ? ಇದ್ದಾಗಲೇ ಒಂದು ಇವತ್ತು ಉತ್ತರ ಕೊಟ್ಟಿಲ್ಲ. ಕಡಿಮೆ- At least ಕಡಿಮೆ- ಇವ್ರು ಉತ್ತರ ಕೊಡ್ತಿದ್ದಾರೆ. ಕೇಂದ್ರ ನೋಡ್ರಿ, ಸರ್ಕಾರ ಒಂದು ಉತ್ತರ ಇವ್ರು ಕೊಟ್ಟಿಲ್ಲ. ಏನ್ರಿ ಖರ್ಗೆ ಅವ್ರ ಉತ್ತರ ಹಾ, ಏನ್ರಿ ಉತ್ತರ ರಾಜ್ಯದೊಳಗಡೆ ಎಲ್ಲ ಮನ್ ಕಿ ಬಾತ್, ಆ ಬಾತ್, ಈ ಬಾತ್ ಎಲ್ಲ ಬಾತ್ ಮಾಡ್ತಾರೆ. ಅಲ್ಲ ರೀ, ಅದನ್ನ ಕೊಡಕ್ ಹೇಳಿ. ಅಲ್ಲ ಅವ್ರಿಗೆ ಈ ದೇಶದ ನಾಗರಿಕರಾಗಿ ದೇಶದ ಒಂದು ಕಾನೂನು ಮಾತನಾಡುವಂತ ಅವ್ರಿಗೆ ಅವಕಾಶ ಇಲ್ಲ. ಕೇಳಿ ಅವ್ರಿಗೆ ಅವರೆಲ್ಲ ಏನ್ ಮಾತಾಡೋದು ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟ್ ಕೊಡಿ ಅಂತ ಅವ್ರು ಬಹಳ ಸಿಂಪಲ್ ಅಲ್ಲ ಬಿಡಿ, ಅದೆಲ್ಲ ಅದೆಲ್ಲ ಬಿಡಿ, ಅಲ್ಲ, ಅದೆಲ್ಲ ಅದು ಸಬ್ಜೆಕ್ಟ್ subject ಅಲ್ಲ, ಅದು ಅಲ್ಲ. ಸಬ್ಜೆಕ್ಟ್ ಅಲ್ಲ. ಈ ಅಲ್ಲ, ಹೇಳ್ತಾ ಇದೀನಲ್ಲ, ಅಲ್ಲ, ನೀವು subject ಅಲ್ಲ. ಉಳಿದೆಲ್ಲ ಮಾಡ್ತಕ್ಕಂಥದ್ದು ಅಲ್ಲ ರೀ. ನೀವು ಏನ್ ಮಾತಾಡ್ತೀರಿ? 2025-26 SLC ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಔಟ್ ಮಾಡಿದವ್ರು ನೀವು, ಒಬ್ಬ ನೋಡಿ, ಎಜುಕೇಶನ್ ಮಿನಿಸ್ಟರ್ ಅಲ್ಲ ರೀ. ಹಾಗ- ಅದೆಲ್ಲ ಅಲ್ಲ, ಸಮರ್ಥನೆ ಮಾಡ್ಕೊಳ್ತೀರಾ? ಇಲ್ಲ, ಕಳೆದ 10 ಸಮರ್ಥನೆ ಅಲ್ಲ. ವರ್ಷದಿಂದ 5 ಸಲ ನೀಟ್ ಸಮರ್ಥನೆ ಅಲ್ಲ. ಎಕ್ಸಾಮ್ ಪೇಪರ್ ಸೋರಿಕೆ ಆಗಿದೆ. ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಾ? ಅದನ್ನ ಸಾಬೀತುಪಡಿಸಿ. ಅಲ್ಲ, ಪ್ರಧಾನ ಅದನ್ನ ಅಲ್ಲ, ನಿಮ್ಮ ಸಾಬೀತುಪಡಿಸಿ. ಪ್ರಧಾನರು ನಿಮ್ಮ ಶಿಕ್ಷಣ ಯಾವುದೇ ಸಚಿವರಾದ ಕಾರ್ಯಕ್ಕೂ ಪ್ರಧಾನರು ಅಲ್ಲಿ ಸಾಬೀತನ್ನ ಮಾಡ್ಲಿಕ್ಕೆ ಒಂದು ಸಾಧ್ಯ ಹೇಳಿಕೆ ಇಲ್ಲ. ಕೊಡಲ್ಲ ಸರ್. ಈ ದೇಶದ ಯುವಕರ ಬಗ್ಗೆ ಏನು ನೀವು ಕಾಳಜಿನೇ ಇಲ್ವಾ? ಅಲ್ಲ, ಈ ದೇಶದ 60 20 ಲಕ್ಷ ಅಲ್ಲ, ಮಕ್ಕಳು 60 ಲಕ್ಷ ಬೀದಿ ಪಾಲಾಗಿ ಹೋಗಿದ್ದಾರೆ. ಬೀದಿ ಅವ್ರ ಕುಟುಂಬದವರ ಅರಣ್ಯ ರೋಧನೆ ನಿಮಗೆ ಕೇಳಿಸ್ತಾ ಇಲ್ಲ ಅಂದ್ರೆ ಅರಣ್ಯ ನೀವು ರೋಧನೆ ಸಂವೇದನಹೀನ ಸಂವೇದನೆ ಮಾಡಿರ್ತಕ್ಕಂಥದ್ದು. ಏನ್ ದಪ್ಪ ಚರ್ಮ ಅನ್ಬೇಕು, ಸಂವೇದನಹೀನ ಅನ್ಬೇಕು, ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಾ? ಯಾವಾಗ ನಮ್ಮ- ಇವತ್ತು ಅದು out ಒಂದು ಸಣ್ಣ ಸಣ್ಣ ಆಗಿರ್ತಕ್ಕಂಥ ವಿಷಯಕ್ಕೆಲ್ಲ ಇವತ್ತು- ಮೋದಿ ಅವರು ಟ್ವೀಟ್ ಮಾಡ್ತಾರೆ. ಈ ವಿಷಯಕ್ಕೆ ಅವ್ರು ಮಾತಾಡೋದೇ ಇಲ್ವಲ್ಲ. ಯಾಕೆ ಮಾತಾಡಲ್ಲ? ಕ್ಯಾಬಿನೆಟ್ ಸಚಿವರ ಸಂಪುಟವನ್ನ ನಡೆಸ್ಕೊಂಡು ತೀರ್ಮಾನ ನಡೆಸ್ಕೊಂಡು ತೀರ್ಮಾನ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇವತ್ತು ಈ ದೇಶದ ಯುವಕರು ಜೆನ್ಸಿಗಳು ಇವತ್ತು ದಾರಿಗೆ ಬಂದಿದ್ದಾರೆ, ರೋಡ್ ಬಂದಿದ್ದಾರೆ, ಪ್ರಚೋದನೆ ಹೋರಾಟವನ್ನ ಮಾಡ್ತಾ ಜನ್ಸಿಗಳ ಇದ್ದಾರೆ. ಬಗ್ಗೆ ಅವರ ಕೂಗನ್ನ ಅಲ್ಲ, ಕೇಳುವಂತ ಪಾಪ ಕೆಲಸವನ್ನ ದೇಶದ ಮಾಡಿ ಜನತೆಗೆ ಏನಿದೆ ಅನ್ನೋದು ಗೊತ್ತಿದೆ. ಅಯೋಗ್ಯ ಶಿಕ್ಷಣ ಸಚಿವರ ದೇಶದ ರಾಜೀನಾಮೆ ಜನತೆಗೆ ಏನದು ಗೊತ್ತಿದೆ. ರಾಜೀನಾಮೆ ಕೊಡೋದಕ್ಕೆ ಹೇಳಿ ಅಲ್ಲ, ಸರ್. ನಿಮ್ಮ ರಾಜ್ಯದೊಳಗಡೆ ಒಬ್ಬ ಅಯೋಗ್ಯ ಇದ್ದಲ್ಲ. ನಿಮ್ಮ ರಾಜ್ಯ ಅಲ್ಲೇನು? ಅವ್ರ ರಾಜ್ಯ ಅಷ್ಟೇ ಅಲ್ವಾ? ನಿಮ್ಮ ರಾಜ್ಯ ಅವ್ರ ರಾಜ್ಯ ಅಲ್ಲ. ಸರ್ಕಾರ ಬಂದ್ರೆ ಮಾತ್ರ ಹೇಳಿದಲ್ಲ 25-26 ಉಮೇಶ್ ಅವ್ರೆ. ಎಕ್ಸಾಮ್ ಒಳಗಡೆ ಒಂದು ಪ್ರಿಪರೇಟರಿ ಎಕ್ಸಾಮ್ ನಡೆಸಲಾರ ಆಯ್ತು.